ಇಲ್ಲಿಂದ ಗಿರಿವಳೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿತ್ಯಾನಂದ ಆಶ್ರಮ ಇದು, ನಿತ್ಯಾನಂದದು ವಿಗ್ರಹ ಅಲ್ಲೇ ಇದೆ. ಮಳೆ ಗಿರಿವಳೆ ಅದನ್ನ இந்த கோயிலுக்கு போலாம். ஃபர்ஸ்ட் ஸ்டார்ட் பண்ணலாம் வாங்க. ಸಮಯ நீங்க பேசாதங்க ಸಮಯ. ನೋಡ್ರಿ ಇವ್ರು ನಮ್ಮ ಜೊತೆ ಬರ್ತಾರದು. ನಿಮ್ಮ ಹೆಸರು, ಉಂಗ್ ಪೇರು? ಸಂಗೀತ ಅಮ್ಮ ಇವರು. ಉಂಗ್ ಪೇರಯ್ಯ? ಉಂಗ್ ಪೇರು ರಾಜು ಅಂತ ಇವರು. ಇವರಿಬ್ರು ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ಸು ಇವರಿಬ್ರು. ಇವರಿಬ್ಬರಿಂದ ನಾನು ಇವಾಗ ಗಿರಿವಳೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದೆ ಅಂತ ನೋಡ್ಬೇಡ್ರಿ ಅದನ್ನ. ಅದು ಲಿಂಗ, ಆತ್ಮಲಿಂಗ ಇದು ಹಾಕ್ಕೊಂಡಿರೋದು ನಾನು. ನೋಡ್ರಿ ಇದು ದೇವಸ್ಥಾನ. ಅಮ್ಮ ಇದ್ದಾರೆ ಒಳಗಡೆ. ಕ್ಯಾಮ್ರಾ ಎಲ್ಲ ಯೂಸ್ ಮಾಡಂಗಿಲ್ಲ. ಅಮ್ಮ ನಮಸ್ಕಾರ ಅಮ್ಮ. ಇದು ನಮ್ಮ ಕ್ಲಾಸ್ಮೇಟೆ. ಉಂಗ್ ಪೇರಮ್ಮ? ಇಂದ್ರಾಣಿ ಅಮ್ಮ. நீங்க வர்றீங்க ಗಿರಿ ಪ್ರದರ್ಶನಕ್ಕೆ? ಇಲ್ಲ ಅಮ್ಮಂಗೆ ಆಗಿರ್ತಿಲ್ಲ. ಇದು ದೇವಸ್ಥಾನ. ಹಾಂ ಓಕೆ ಅಮ್ಮ. ದೇವಸ್ಥಾನ ಇದು ಸುತ್ತಾಗ್ತಾ ಇದ್ದೀರಿ ನೋಡ್ರಿ. ಇದೆಲ್ಲ ಶಕ್ತಿ ಫುಲ್ ದೇವ್ರುಗಳು ಇವೆಲ್ಲ. ಇದು ಜಾಸ್ತಿ ಶಕ್ತಿ ಅಮ್ಮ. ಮನಸ್ಸು ತೃಪ್ತಿ ಇಲ್ಲ ಮುಕ್ಕೊಳ್ರಿ ಎಲ್ಲರೂ. ಇದು ಅಷ್ಟೇ. ತಾಯಿ ಕಾಪಾಡಮ್ಮ. ನೋಡ್ರಿ ಇದೆಲ್ಲ ಚಾಮುಂಡೇಶ್ವರಿ ಅಮ್ಮ ತಾಯಿ ದುರ್ಗಿ. ಆಮೇಲೆ ಕಾಪಾಡಮ್ಮ. ಇಲ್ಲಿಂದ ಸ್ಟಾರ್ಟ್ ದೇವಸ್ಥಾನದಿಂದ ಗಿರಿವಳೆ. ಇದೆ ದೇವಸ್ಥಾನ, ಗಿರಿವಳ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಇವಾಗ ಇಲ್ಲಿಂದ ಸ್ಟಾರ್ಟು. ಇವರಿಬ್ರು ನಾಷ್ಟ ತಿಂದಿದ್ದಾರೆ. ನಾನು ನಾಷ್ಟನೂ ತಿಂದಿಲ್ಲ ಇನ್ನ. ನಾಷ್ಟ ತಿನ್ಕೊಂಡು ಮುಂದೆ ಹೋಗಿ ನಾಷ್ಟ ತಿನ್ಕೊಂಡು ಹೋಗೋದು. ನಾನಷ್ಟೇ, ನಾನು ಯಾರಿಗೂ ಕೇರ್ ಮಾಡಲ್ಲ. ನಾನು ತಿನ್ಬೇಕಷ್ಟು, ನಾನು ಚೆನ್ನಾಗಿರ್ಬೇಕಷ್ಟೇ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಹಂಗೆ 5 ನಿಮಿಷ ನಾಷ್ಟ. ಹಂಗೆ ನಲ್ಲ ಕುಕ್ರಂಗ ಆಶ್ರಮಕ್ಕಿಂತ ನಲ್ಲ ಕುಕ್ರಂಗ ಹಂಗೆ ಹಿಂಗೆ ವಾ ಕಾಮಿಕ್ರೆ. நீங்க கொஞ்சம் தின்னு பிரசாதம். ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇವಾಗ. ರೆಕಾರ್ಡ್ ಸ್ಟಾರ್ಟ್. ನಾನು ಎವಳೋ ಅಲ್ಲಿದೆ ನೋಡ್ರಿ ಅಗ್ನಿಲಿಂಗ ಶಿವ. ನಾನು ಇವ್ರನ್ನ ಕರ್ಕೊಂಡು 14 ಕಿಲೋಮೀಟರ್ ತಿರ್ಗಿಸ್ಬೇಕು ಇವ್ರನ್ನ ಇವಾಗ ಗಿರಿವಳೆಕ. ಹೆಂಗ್ ತಿರ್ಗ್ಸೋದು ಇವ್ರನ್ನ? ನೋಡ್ರಿ ಇವ್ರು ಸಾಧು ಸಂತಗಳು. ಇವರೆಲ್ಲ ಸಾಧು ಸಂತಗಳು. ಇವರೆಲ್ಲ ಕುತ್ಕೊಂಡಿರ್ತಾರೆ ಸಾಧು ಸಂತಗಳು ಎಲ್ಲ. ಕೈಲಾಸ ಅಲ್ಲಿ ಇಲ್ಲಿಂದ ಯಾತ್ರೆ ಮಾಡಿಕೊಂಡು ಯೋಗ ಸನ್ಯಾಸಿಗಳೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಓಂ ನಮಃ ಶಿವಾಯ. ನೋಡ್ರಿ ಏನೇನೋ ಮಾತಾಡ್ತಾರೆ, ಕೇಳಿಸ್ಕೊಳ್ರಿ. ಅಲ್ಲ ಸ್ವಾಮಿ, ಎನ್ ಜೊತ್ಲೆ ಒಂದಕ್ಕೆ ಗಿರಿ ಪ್ರದಕ್ಷಿಣೆ 1 ನಿಮಿಷ. ಎನ್ ಜೊತ್ಲೆ ಗಿರಿ ಪ್ರದಕ್ಷಿಣೆ ಅನ್ನಕ್ಕೆ ಎಲ್ಲ ಕೊಯ್ಲು ಪಾಕೋನು. ಓಕೆ சரி ஓகே. அங்க இங்கே முனேஸ்வர கோயில் இருக்கு. உள்ள முனேஸ்வர கோயில்
ಕಾಡು ಮುನೇಶ್ವರ ಇದು ಹಂಗ ಕಾಮಿಕ್ರೆ ಹೆಂಗ್ ಊಟ ದೇವ್ರು ಮುನೇಶ್ವರ ವಾಂಗ ಹೆಂಗ್ ಊಟ ದೇವ್ರ ಇದು ಮುನೇಶ್ವರ. ಮುನೇಶ್ವರ ಕೊಯ್ಲು ಇದು ಪೊಂಗ ಪೊಂಗ ಉಳ್ಳ ಪೊಂಗ ನೋಡ್ರಿ, ಇದು ಮುನೇಶ್ವರ ದೇವಸ್ಥಾನ, ನಮ್ಮ ಮನೆ ದೇವರು ಮುನೇಶ್ವರ. ಇದು ಫುಲ್ಲು ನಡ್ಕೊಂಡು ಹೋಗ್ಬೇಕು ನೋಡ್ರಿ, ಇದು ಫುಲ್ಲು ಹಿಂಗೆ ನಡ್ಕೊಂಡು ಹೋಗ್ಬೇಕು ಒಳಗಡೆ. ನಮ್ಮ ಮುನೇಶ್ವರ ದೇವ್ರು ಇದು. நான் சொல்றேன் எல்லாம் எங்களாலே என்ன பயம் என்ன பண்றாங்க, எல்லாம் எங்காலே, எல்லாம் நம்மவரே. ಕಾಡು ಮುನೇಶ್ವರ ಇದು, ಅದಕ್ಕೆ ಕಾಡು ಒಳಗಡೆ ಇರೋ ತರ ಇವರು ಇದು ಮಾಡಿರೋದು ದೇವಸ್ಥಾನ. ಚೆನ್ನಾಗಿದೆ, ಬನ್ನಿ ನೋಡಿಸ್ತೀನಿ ದೇವಸ್ಥಾನನ. ಓಕೆ ಸ್ವಾಮಿ, ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ, ಸೊ ಅದಕ್ಕೆ ಪಾಸ್ ಮಾಡ್ತೀನಿ, ಕ್ಯಾಮ್ರಾ ಆಮೇಲೆ ಆನ್ ಮಾಡ್ತೀನಿ. ಓಕೆನಾ? ದರ್ಶನ ಮುಗಿಸ್ಕೊಂಡು ಬಂದ್ರಿ, ಒಳಗಡೆ ಫೋನ್ ಅಲೋ ಇಲ್ಲ, ಮುಗಿಸ್ಕೊಂಡ್ ಬಂದ್ರಿ. ಮುನೇಶ್ವರ ದರ್ಶನ ಆಯ್ತು. ಇಬ್ರೆ ಹಂಗ ಹಿಂಗೋರ್ ದೇವಸ್ಥಾನ ಕಂಪ್ಲೀಟ್ ಮಾಡ್ಕೊಂಡು ಅದು ಇದಕ್ಕೆ ಆದಿ ದೇವಸ್ಥಾನ, ಅದು రెండు ವರದೆ ಇಬ್ರದ್ದು. ಇದು ಆ ದೇವಸ್ಥಾನ ಈ ದೇವಸ್ಥಾನ ಎರಡು ಒಂದೇ ಕಲೆಕ್ಷನ್, ಇಬ್ರು ಒಬ್ರೆ, ಆದ್ರೆ ಅದು ಡಿವೈಡ್ ಮಾಡಿರೋದು. ಇದು ಹೊಸದಾಗಿ ಕಟ್ಟಿರೋದು, ಇದು ಹಳೇ ದೇವಸ್ಥಾನ, ಅದು ಆ ಕಡೆ ಇರೋದು. ನಾ ಡೈಲಿ ವರ್ರೆ ಹಿಂಗೆ ಇನ್ ದೇವಸ್ಥಾನಕ್ಕೆ ಬರಂಗ. ಇದು அது அங்க இருக்கு ஒரு விக்கிரா இருக்கு உள்ள. விக்கிரா பார்த்தக்கே ஒரு தர பாசிட்டிவ் வைப். இது கோயில், இது டெம்பிள் வாங்க. ஆமா அடிமுடி சித்தர் இது ಇದು ಹಲೋ ಅಪ್ಪೆಲ್ಲ ಮಾತು ಅಪ್ಪೆಲ್ಲ ಔಟರ್ ಉಳ್ಳೆ ಹೋಗಿರ್ದಿಲ್ಲ. ಇದು ಒಬ್ರು ಗುರುಗಳು ಮುಕ್ಕೊಂಗ ಇದು ದೇವಸ್ಥಾನ. ಅನ್ನದಾನ ಎಲ್ಲ ಮಾಡಕ್ ರೆಡಿ ಮಾಡ್ತಾವ್ರೆ. ಇಲ್ಲೂ ದೇವಸ್ಥಾನದೊಳಗಡೆ ಹೋಗಂಗಿಲ್ಲ. ನಮ್ಮ ಹಿಂದೂ ಸಂಸ್ಥೆ ದೇವರುಗಳನ್ನೆಲ್ಲ ನೋಡಿಸಿ ನಾವೇ ಇದು ಮಾಡೋದು ಬೇಡ. ದೇವಸ್ಥಾನಗಳೆಲ್ಲ ಹಿಡಿಯಲ್ಲ, ಆಚೆ ಮಾತ್ರ ನೋಡಿಸ್ತೀನಿ. ಓಕೆನಾ? ಆಯ್ತು, ಈ ದೇವಸ್ಥಾನ ದರ್ಶನ. ಇವಾಗ ಆಚೆ ಹೋಗ್ತಾ ಇದ್ದೀರಿ. ಪ್ರಸಾದ ಕೊಟ್ರು ಏನಮ್ಮ? ಥ್ಯಾಂಕ್ ಯು. ಏನೋ ತಮಿಳಲ್ಲಿ ಹೇಳ್ತಾವ್ರೆ, ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳೋರು. பிரசாத தின்றீங்க? கொஞ்சம் கொஞ்சம் தின்னுடுங்க. ஏய் வாங்க சமி, ஏய் வா வா வா, கொஞ்சம் தின்னுடு வாண்டா. ಓಂ ನಮಃ ಶಿವಾಯ. ದರ್ಶನ ಆಯ್ತು. ಇವಾಗ ದರ್ಶನ ಮಾಡಿ ಆಚೆ ಬಂದ್ರಿ. ತಿರ್ಗಾ ಈ ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ. ಇವರು ಅಡಿ ಮುಡಿಸುತ್ತಾರೆ, ಇವರು ಅಡಿ ಮುಡಿಸುತ್ತಾರೆ. ಹಳೇ ಟೆಂಪಲ್ ಇದು, ಅಗಸ್ತ್ಯ ಮುನಿಗಳು. ಅಗಸ್ತ್ಯ ಮುನಿ ಟೆಂಪಲ್ ಇದು ಅಷ್ಟೇ, ಒಳಗಡೆ ಎತ್ತಕ್ಕಾಗಲ್ಲ. ಇಲ್ಲೇ ಸ್ಟಾಪ್ ಮಾಡ್ತೀನಿ ವಿಡಿಯೋನ. ಈ ಟೆಂಪಲಲ್ಲಿ ಶಿವ ಮತ್ತು ಪಾರ್ವತಿ ಇರ್ತಾರೆ, ಆದರೆ ಪಾರ್ವತಿನ ನೋಡೋಂಗಿಲ್ಲ ಯಾರೂ ಜನ. ಅದನ್ನು ಕವರ್ ಮಾಡಿ ಇಕ್ಕಿರ್ತಾರೆ, ಕ್ಲೋಸ್ ಒಂದು ಕಾಂಪೌಂಡ್ ಥರ ಹಾಕಿ ಕಟ್ಟಿದ್ದಾರೆ. ಬರೀ ಶಿವನ್ ಮಾತ್ರ ನೋಡ್ಬೋದು ಅಷ್ಟೇ. ಆದಿ ಶಿವ ಫುಲ್ಲು ಜಡೆ ಎಲ್ಲ ಬಿಟ್ಕೊಂಡಿರೋದು.
ಆ ಶಿವನ್ ಮಾತ್ರ ನೋಡ್ಬೋದು ಅಷ್ಟೇ. ಇದನ್ನ ಪಾರ್ವತಿ ದೇವಿನ ನೋಡೋಕ್ಕಾಗಲ್ಲ ನಾವು ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ಅದೇ ಪ್ರತಿಷ್ಠೆ. ಹಳೇ ದೇವಸ್ಥಾನ ಇದು. ತುಂಬಾ ಹಳೆ ದೇವಸ್ಥಾನ ಇದು, ನೋಡ್ಕೊಂಬಿಡಿ. ಮತ್ತೆ ಇವಾಗ 3 ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀರಿ. ಈ ಎಲ್ಲ ದೇವಸ್ಥಾನನೂ ಕಂಪ್ಲೀಟ್ ಮಾಡ್ಕೊಂಡು ಗಿರಿವಾರ ಫುಲ್ಲು ಕಂಪ್ಲೀಟ್ ಮಾಡೋದ್ರಲ್ಲಿ ಎಲ್ಲ ದೇವಸ್ಥಾನ ಕಂಪ್ಲೀಟ್ ಮಾಡ್ಕೊಂಡು சாமிக்கு சொல்லுங்க. ಇನ್ಕಂಪ್ಲೀಷನ್ ಇಕ್ಕೂಡದು ಲೈಫ್ಲೇ ಇನ್ಕಂಪ್ಲೀಷನ್ ಇಕ್ಕೂಡದು. ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್. ಇಲ್ಲ ಅನ್ನಕ್ಕೆಲ್ಲ ಬ್ಯಾಲೆನ್ಸ್ ಬೇಕು ಪೋರ್ ಹಿಂಗೇನ ಇಂದು ಸ್ವಾಮಿ ಇಂದು ಜನ್ಮಲೆ ಏನ ಬ್ಯಾಲೆನ್ಸ್ வெச்சேக்கே நீங்க வாபஸ் வரணும் இந்த பூமிக்கு. என்ன பேலன்ஸ் வச்சு கூட எல்லாம் கம்ப்ளீட் பண்ண போனேக்கே இன்னொரு ஜென்மம்னு இருக்கிறதில்ல. இப்போ வர்றது நெக்ஸ்ட் சூரியலிங்கம். இந்த சூரியலிங்கது என்ன பிரயோஜனಕ್ಕೆ ಹಿಂಗ್ ಒಂದಕ್ಕೆ ಶತ್ರು ಯಾರ್ದಾನ ಕಣ್ ದೃಷ್ಟಿ ಯಾರನ್ನ ಪಾತಿಕ್ರಂಗಲ್ಲ அந்த ದೃಷ್ಟಿ ಶತ್ರುಂಗ ಎಲ್ಲ ಅಡಗಿ போறாங்க. ಸೂರ್ಯ ಅನ್ನಕ್ಕೆ என்ன ಸೂರ್ಯ ರಾಜ, ಎಲ್ಲ ಪ್ಲಾನೆಟ್ಸ್ ಕಿಂಗ್ ರಾಜ ಸೂರ್ಯ. ಅದುತ್ತ ಸೂರ್ಯನ ಕುಂಬಡಕ್ಕೆ ರಾಜ ಅವನು, ರೂಲಿಂಗ್ ಪ್ಲಾನೆಟ್ ಸೂರ್ಯ. ಹಿಂಗೂ ಒಳ್ಳೆ ಫೋನ್ ಅಲೋ ಇಲ್ಲ, ಫೋನ್ ಇಲ್ಲೂ ಆಫ್ ಮಾಡಿರ್ತೀನಿ. ಸೂರ್ಯಲಿಂಗ ದರ್ಶನನೂ ಆಯ್ತು, ಆಚೆ ಹೋಗ್ತಾ ಇದ್ದೀರಿ. ಅಲ್ಲಿದ್ದಾರೆ ನೋಡ್ರಿ ಶಿವ. ಇನ್ನ ನಾಷ್ಟ ತಿಂದಿಲ್ಲ. ಇದೆಲ್ಲ ಏನು ಅಂದ್ರೆ ಸ್ನಾನಗಳು ಮಾಡ್ತಾ ಇದ್ದಿತ್ತು, ಸಾಂಬ್ರಾಣಿಗಳು. ಇದೆಲ್ಲ ಸಾಂಬ್ರಾಣಿ ಜವಾದು ಎಲ್ಲ ಸಿಗ್ತದೆ. ಇದು ಹೇಳ್ತೀನಿ ಬರ್ರಿ ನೋಡ್ರಿ. ಇದು ಇಲ್ಲಿ ಇದೆಯಲ್ಲ, ಇದು ಏನಂದ್ರೆ ಕೊಳ. ಅವಾಗ ತಪಸ್ಸುಗಳೆಲ್ಲ ಮಾಡ್ತಾ ಇದ್ರಲ್ಲ ಸ್ವಾಮಿಗಳೆಲ್ಲ, ಅವಾಗ ಇದ್ರಲ್ಲೆಲ್ಲ ಒಂದೊಂದು ಕೊಳ ಒಬ್ಬೊಬ್ರು ತಪಸ್ ಮಾಡಿ ಡೈರೆಕ್ಟ್ ಕರ್ಸಿರೋದನ್ನ ಗಂಗೆನ. ಶಿವ ಇದ್ದಾನೆ, ನೀವು ಬರ್ಬೇಕು, ನಮ್ಗೆ ನೀರು ಕೊಡ್ಬೇಕು ಅಂತ ಈ ಗಂಗೆನ ಎಲ್ಲ ಕಡೆ ಈ ತರದ್ದು ಎಷ್ಟೊಂದು ಸಿದ್ರು ಪೂಜೆ ಮಾಡಿ ದೇವ್ರ ಗಂಗೆನ ಕರ್ಸಿರೋದು ಕೆಳಗಡೆ. ಎಲ್ಲ ಎಷ್ಟೊಂದು ಈ ತರ ಎಷ್ಟೊಂದು ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ. ಎಷ್ಟು ಲಿಂಗಾಗ್ಲಿದೆ, ಆ ಲಿಂಗದ ಪಕ್ಕದಲ್ಲೆಲ್ಲ 2-3 ಇದೆ ಈ ತರ. ಇದು ನೀರ್ನೆಲ್ಲ ಸೇವ್ ಮಾಡಿ ಎಲ್ಲಿ ಇಕ್ಕೋದು ಅಂತೆಲ್ಲ ಗೊತ್ತಿರ್ತಿರ ಜನಾಗ. ಅವಾಗ ಈ ತರ ಬೇಡ್ತಾ ಇದ್ರು ಅವ್ರು ದೇವ್ರ ಹತ್ರ. ದೇವ್ರು ಬೇಡ್ದವಾಗ ದೇವರೇ ಬಂದು ಕೊಡ್ತಾ ಇದ್ರು ನೀರ್ನ. ಅದಕ್ಕೆಲ್ಲ ಸಾಕ್ಷಿಗಳಿವೆಲ್ಲ. ಇದು ಸಾಯಿಬಾಬಾ ಟೆಂಪಲ್. ಇಲ್ಲೂ ಒಳಗಡೆ ಫೋನ್ ಅಲೋ ಇಲ್ಲ. ಸಕ್ಕತ್ತಾಗಿದೆ ಆದರೆ ಟೆಂಪಲ್ ಮಾತ್ರ. ನಾನು 3-4 ಸರಿ ವಿಸಿಟ್ ಮಾಡಿದ್ದೀನಿ. ಒಳ್ಳೆ ಪೀಸ್ ಜಾಗ ಇದು, ಸಕ್ಕತ್ತಾಗಿರುತ್ತೆ ಒಳಗಡೆ. ಆದರೆ ಫೋನ್ ಅಲೋ ಇಲ್ಲ ಇಲ್ಲಿ. ಸಕ್ಕತ್ತಾಗಿರುತ್ತೆ. ನಾನು ರೆಕಾರ್ಡ್ ಪண்றேன் ಅಲ್ಲ, ಅದು ಸೊನ್ನೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ನೋಡ್ರಿ ಇದು ದೇವಸ್ಥಾನ, ಇದ್ರೊಳಗಡೆ ಫೋನ್ ಅಲೋ ಇಲ್ಲ. ಸಾಯಿಬಾಬಾ ದೇವಸ್ಥಾನ ಇದು. ಸಕ್ಕತ್ತಾಗಿದೆ ಒಳಗಡೆ ಮಾತ್ರ, ಪೀಸ್ಫುಲ್ ಆಗಿದೆ ಒಳಗಡೆ. ಸಾರಿ ನಿಮ್ಗೆಲ್ಲ ನೋಡ್ಸಕ್ಕಾಗಲ್ಲ ಅಷ್ಟೇ, ಆದರೆ ಸಖತ್ ನೆಮ್ಮದಿಯಾಗಿದೆ ಒಳಗಡೆ. ಸಖತ್ ನೆಮ್ಮದಿಯಾಗಿದೆ ಒಳಗಡೆ ಮಾತ್ರ ಟೆಂಪಲ್ಲು. ಅಲ್ಲ ಹಳೆ ದೇವಸ್ಥಾನಗಳೆಲ್ಲ ನೋಡ್ಸಲ್ಲ ನಾನು, ಆದರೆ ಈ ಥರ
ಮಾಡಲ್ ಆಗಿ ಹೊಸದಾಗಿ ಕಟ್ಟಿರೋದ್ರಲ್ಲಿ ಆ ಎನರ್ಜಿನ ಹಳೆ ದೇವಸ್ಥಾನದಲ್ಲಿ ಎನರ್ಜಿನ ನಾನು ಎಲ್ಲೂ ಈ ಥರ ತೆಗೆದು ನೋಡ್ಸಲ್ಲ. ಈ ಥರ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಎಲ್ಲರೂ ಬಂದು ವಿಸಿಟ್ ಮಾಡಬೇಕಿಂತ ದೇವಸ್ಥಾನಗಳಿಗೆ. ಸೊ ಅದಕ್ಕೆ ನಾನು ನೋಡ್ಸೋದಷ್ಟೇ. ಒಳ್ಳೆ ಪೀಸ್ ನೆಮ್ಮದಿಯಾಗಿರುತ್ತೆ ಒಳಗಡೆ ಹೋದ್ರೆ. ಕುತ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್, ಒಂದು 10 ನಿಮಿಷ ಕುತ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಕುತ್ಕೊಂಡಾಗಿರುತ್ತೆ ಒಳಗಡೆ. ಅರುಣಾಚಲೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಹೆಂಗೆ ಸಮಯ ಹಂಗೋ ಕುಡ್ಕರಂಗ, ಹಂಗೋ ಅನ್ನದಾನ ಕುಡ್ಕರಂಗ. ಅದು ಹೊರೆ ಟೈಮ್ ಮಧ್ಯಾಹ್ನ ಮಾತ್ರ ಹಂಗೆ ಅನ್ನ. ಅಲ್ಲಿ ಇವಾಗ ನಾವು ಅವಾಗ ಟೆಂಪಲ್ ಹೋಗ್ತೀವಲ್ವಾ, ಫಸ್ಟ್ ಟೆಂಪಲ್ ಹೋದ್ರಲ್ಲ ನಾವು ದೇವಸ್ಥಾನ, ಸೆಕೆಂಡ್ ಟೆಂಪಲ್ ಅಲ್ಲಿ ಅನ್ನದಾನ ಕೊಡ್ತಾರೆ. ಮಧ್ಯಾಹ್ನ ಮಾತ್ರ ಅನ್ನದಾನ. ಅಲ್ಲಿ ಹಪ್ಪಳ ಎಲ್ಲ ಕೊಟ್ರಂಗಲ್ಲ, ಅಲ್ಲಿ ಹಂಗ ನಲ್ಲ ಪಂಡ್ರೆ ಎಲ್ಲಾ ಕಡೆ ಎಲ್ಲ ಪ್ರಸಾದ ಎಲ್ಲ ನಲ್ಲನೇ ಇருக்கு. ಎಲ್ಲ ಕಡೆ ನಲ್ಲ ಇருக்கு ಪ್ರಸಾದ ಅನ್ನಕ್ಕೆ ನಲ್ಲನೇ ಇರ್ಕೊಂಡು ಮಧ್ಯಾಹ್ನ ಮಾತ್ರ ಹಂಗ ಪ್ರಸಾದ ಕರೀತದೆ. ಮತ್ತೆ ಅದು ಹೇಳ್ತೀನಿ ನಿಮಗೆ, ಯಾವ್ಯಾವ ಟೈಮಲ್ಲಿ ಪ್ರಸಾದಗಳು ಕೊಡ್ತಾರೆ ಅದನ್ನು ಹೇಳ್ತೀನಿ. ಪ್ರಸಾದಗಳು ಎಲ್ಲೆಲ್ಲಿ ಸಿಕ್ಕುತ್ತೆ, ನೀವು ಗಿರಿ ಪ್ರದರ್ಶನೆ ಮಾಡೋವಾಗ ಎಲ್ಲೆಲ್ಲಿ ಪ್ರಸಾದಗಳು ಸಿಕ್ಕುತ್ತೆ ಏನೇನೋ ಎಲ್ಲ ಹೇಳ್ತೀನಿ ನಿಮಗೆ. ಹೆಂಗ್ ಕೆಡ್ಕುದೋ ಹಂಗೆ ಸಾಪಿಡ್ಲಮ್ಮ. ನೋಡ್ರಿ ಇಲ್ಲಿ ಇದು ಪಾದ ಅಂತ, ಪಾದಿಕೆ ದೇವ್ರದ್ದು ಪಾದಿಕೆ, ಶಿವ ಪಾದಿಕೆ ಅಂತ ಇವರು ಮಾಡಿದ್ದಾರೆ ನೋಡ್ರಿ. ಇದು ಚೆನ್ನಾಗಿದೆ ಇದೆಲ್ಲ. ಓಂ ನಮಃ ಶಿವಾಯ. ಐಸ್ ಗಿನ್ಸ್ ತಿರ್ರಿಂಗ್ ಐಸ್ ಐಸ್ ಕ್ರೀಮ್ ತಿನ್ನೋನು ಇಪ್ಪ. ನಿಮಗೆಲ್ಲ ಈ ಸುತ್ತ ಎಷ್ಟು ದೇವಸ್ಥಾನಗಳು ಸಿಕ್ಕುತ್ತೆ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನೋಡಿಸ್ತೀನಿ. ಫುಲ್ಲು ನೋಡ್ಸೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ತುಂಬ ದೇವಸ್ಥಾನಗಳಿದೆ ಇಲ್ಲಿ ಗಿರಿ ಪ್ರದರ್ಶನ ಒಳಗಡೆ. ಇದಕ್ಕಿಂತ ಇನ್ನೂ ಒಂದು ಅಂದರೆ, ಇದು ಗಿರಿ ಪ್ರದರ್ಶನ ಏನು ಮಾಡ್ತೀರಿ ನಾವು ರೋಡಲ್ಲಿ, ಇದಕ್ಕಿಂತ ಬೆಸ್ಟ್ ಗಿರಿ ಪ್ರದರ್ಶನ ಒಂದಿದೆ. ಆದರೆ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. VIP ಮಾತ್ರ ಒಳಗಡೆ ಹೋಗ್ತಾರೆ. ಇವಾಗ ಒಳಗಡೆ ಒಂದು ಗಿರಿ ಪ್ರದಕ್ಷಿಣೆ ಇದೆ. ಇದು ಪಬ್ಲಿಕ್ ಅವರೆಲ್ಲ ಸುತ್ತಾಡೋದು ಗಿರಿ ಪ್ರದಕ್ಷಿಣೆ. ಅವ್ರಿಗೆ ಒಳಗಡೆ ಇದೆ ಒಂದು. ನಮ್ಮ ಆಶ್ರಮ ಇದೆಯಲ್ಲ, ಆಶ್ರಮ ಹಿಂದೆ ಒಂದು ಗೇಟ್ ಇತ್ತು ಫಸ್ಟು, ಅದನ್ನ ಇವಾಗ ಸೀಲ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಅಲ್ಲಿ ಬಿಡಲ್ಲ ಇವಾಗ. ಅಲ್ಲಿ ಒಳಗಡೆ ಇದೇನು ಅಂತಾರೆ, ಉಳ್ಳ ಗಿರಿ ಪ್ರದಕ್ಷಿಣೆ. ಅದು ಬರೀ ಬೆಟ್ಟ ಅನ್ಸುತ್ತದು, ಅದು ಗಿರಿ ಪ್ರದಕ್ಷಿಣೆ ಫುಲ್ಲು ಕಾಡೋದು. ಅಲ್ಲಿ ಜನ ಫಸ್ಟ್ ಬಿಡ್ತಾ ಇದ್ರು. ಸೊ ಜನ ಗೊತ್ತಲ್ಲ, ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ಎಲ್ಲ ಹಾಳು ಮಾಡಿಕ್ಕೋದು. ಸೊ ಪೊಲ್ಯೂಷನ್ನು ಅದು ಇದು ಎಲ್ಲ ಮಾಡಿ ಅದಕ್ಕೆ ಗೌರ್ಮೆಂಟ್ ಅವರು ಅದನ್ನು ನಿಲ್ಲಿಸ್ಬಿಟ್ರು. ಪಬ್ಲಿಕ್ ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೋಗೋಕ್ಕಾಗಲ್ಲ. ಅದರಲ್ಲಿ ಎಲ್ಲ ಸೀಲ್ಡ್ ಆಗೋಗಿದೆ. ಅಲ್ಲಿ ಅದರಲ್ಲೊಂದು ಒಳ್ಳೆ ದೇವಸ್ಥಾನ ಇದೆ. ಅದು ಎಲ್ಲರೂ ಜನ ಇವಾಗ ಪಬ್ಲಿಕ್ ಜಾಸ್ತಿ ಮಿಸ್ ಮಾಡ್ಕೊತಾರೆ ಆ ದೇವಸ್ಥಾನನ. ಕಣ್ಣಪ್ಪನ ಕೋಯಲ್, ಅದು ದೇವಸ್ಥಾನ ಹೆಸರು ಕಣ್ಣಪ್ಪನ ಕೋಯಲ್ಲು. ನಾನು ಆದರೆ ಟ್ರೈ ಮಾಡ್ತೀನಿ, ಒಂದು 3-4 ದಿನ ಇರ್ತೀನಿ ಅದರಲ್ಲಿ. ಆದರೆ ಅದನ್ನು ಕವರ್ ಮಾಡ್ತೀನಿ, ಹೆಂಗಾದ್ರೂ ನೋಡಿಸ್ತೀನಿ ನಿಮಗೆ. VIP ಮಾತ್ರ ಅದು ಎಂಟ್ರಿ. ಟ್ರೈ ಮಾಡೋಣ ನಾವು ಒಂಥರ, ನೋಡೋಣ, ಅದನ್ನು ಟ್ರೈ ಮಾಡ್ತೀನಿ. ಆದರೆ ಇವಾಗ ಡೈಲಿ ಪೂಜೆ ಎಲ್ಲ ನಡೀತದೆ. ಆದರೆ ಫುಲ್ಲು ಫಾರೆಸ್ಟ್ ಅದು. ಆ ಫಾರೆಸ್ಟ್ ಒಳಗಡೆ ಯಾರನ್ನೂ ಬಿಡೋಲ್ಲ ಪೊಲೀಸವರು. ಯಾವಾಗ್ಲೂ ಇದು ವಾಕಿಂಗ್ ಮಾಡ್ತಾ ಇರ್ತಾರೆ. ಎಲ್ಲ ಫುಲ್ಲು ಫಾರೆಸ್ಟ್ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲೇ ಇರ್ತಾರೆ. ಆ ಟೆಂಪಲ್ ಮಾತ್ರ ವೆರಿ ಪವರ್ಫುಲ್. ಆ ಟೆಂಪಲ್ಲು ಅದನ್ನೊಂದನ್ನು ವಿಸಿಟ್ ಮಾಡಬೇಕು, ನನಗೂ ಆಸೆ ಇದೆ. ಅದು ಒಳಗಡೆ ಗಿರಿ ಪ್ರದರ್ಶನೆ ಮಾಡೋದು. ಅದು ಕಾಡು ಒಳಗಡೆ ಗಿರಿ ಪ್ರದರ್ಶನ. ಇದೆಲ್ಲ ಪಬ್ಲಿಕ್ ಎಲ್ಲ ಮಾಡೋ ಜನ ಎಲ್ಲ ನುಗ್ಲಾಡ್ ಮಾಡ್ತಾರೆ ಅನ್ಕೊಳ್ರಿ ಇದನ್ನು. ಅಲ್ಲಿ VIPs VVIPs ಮಾತ್ರ ಮಾಡ್ತಾರೆ ಒಳಗಡೆ. ಅದು ಭಾರಿ ಕಾಡು ಒಳಗಡೆ ಸುತ್ತೋದು, ಸಖತ್ತಾಗಿರುತ್ತೆ ಅದು. ನೋಡೋಣ, ಅದಾದರೆ ಎಕ್ಸ್ಪೀರಿಯೆನ್ಸು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಹತ್ರ. ಇದು ನಾರ್ಮಲ್ ಪೀಪಲ್ ಎಲ್ಲರೂ ಮಾಡೋದು ಗಿರಿ ಪ್ರದರ್ಶನ. 14 ಕಿಲೋಮೀಟ್ರು. ಅದು ಕಡಿಮೆ ಬರುತ್ತೆ, ಇನ್ನು 14 ಕಿಲೋಮೀಟ್ರ್ ಎಲ್ಲ ಕಡಿಮೆ ಬರುತ್ತೆ. ಆದರೆ ಬೆಟ್ಟ ಮಾತ್ರ ಸುತ್ತೋದು. ಇದು ಬೆಟ್ಟ, ಊರುಗಳು ಎಷ್ಟು ಊರುಗಳಿದೆ ಎಲ್ಲ ಸುತ್ತೀರಿ ನಾವು. ಅದು ಮಾತ್ರ ಸುತ್ತೋದು. ಇದೊಂದು ದೇವಸ್ಥಾನ ಇದೆ, ಇಲ್ಲಿ ಮುಚ್ಚಿದ್ದಾರೆ ದೇವಸ್ಥಾನ. ರಾಮ ಕೃಷ್ಣ, ಇದರಲ್ಲಿ ರಾಮ ಕೃಷ್ಣ ಶಿವ
ಬ್ರಹ್ಮದೇವರಿಗೂ ಇದ್ದಾರೆ, ಬ್ರಹ್ಮದೇವರೂ ಇದ್ದಾರೆ ಇದರಲ್ಲಿ. 3 ಜನದೂ ವಿಗ್ರಹ ಇದೆ. ವೈಟ್ ಶಿಲೆ ಇದು, ಒಳಗಡೆ ಇರೋದು ವೈಟ್ ಶಿಲೆ ವಿಗ್ರಹ ದೇವಸ್ಥಾನದಲ್ಲಿ. ಇಲ್ಲೊಂದು ದೇವಸ್ಥಾನ ಇದೆ ಇವಾಗ. ಇದು ವರ್ಣಲಿಂಗ. ಇದು ವರ್ಣಲಿಂಗ. ಇದು ಸೂರ್ಯಲಿಂಗ, ವರ್ಣಲಿಂಗ, ಇದೆಲ್ಲ 8 ದೇವ್ರ ವಿಗ್ರಹಗಳು, ಶಿವಾಗ್ಲು ಅಂತ ಪೂಜೆ ಮಾಡ್ತಾರಲ್ಲ ಅದು ಇದೆ. ಫುಲ್ ಫೋನ್ ಅಲೋ ಇಲ್ಲ, ಹಿಂಗೆಲ್ಲ ಫೋನೆಲ್ಲ ಹಿಂಗೆಲ್ಲ ನೋಡ್ರಿ. ಇದು ವರ್ಣಲಿಂಗ ಇದು ಫೋನ್ ಅಲೋ ಇಲ್ಲ, ಓಕೆನಾ. ದರ್ಶನ ಮಾಡಿಕೊಂಡು ತಿರ್ಗಾ ಬ್ಯಾಕ್ ಬರ್ತೀವಿ. ವರ್ಣಲಿಂಗನ ಕಂಪ್ಲೀಟ್ ಮಾಡಿದ್ರಿ. ಇವಾಗ ಆಚೆ ಬಂದ್ರಿ, ದರ್ಶನ ಮುಗಿಸ್ಕೊಂಡು. ಬ್ಲ್ಯಾಕಾಗಿ ಏನಾದರೂ ಕಾಣಿಸ್ತಾ ಇದೀನಾ? ಯಾಕೋ ಕಲರ್ ಶೇಡ್ ಆಗೋಯ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇಲ್ಲೆಲ್ಲ ನೋಡ್ಸಿದ್ದಾರೆ ಕೋತಿಗಳಿಗೆ, ಇಲ್ಲಿರೋ ಪ್ರಾಣಿಗಳಿಗೆಲ್ಲ ಅದು ಇದು ತಿನ್ಸೋದು ಮಾಡಬೇಡಿ. ಯಾಕಂದ್ರೆ ನೀವು ಅಲ್ಲಿ ಕೊಡ್ತೀರಾ ಅಂದ್ರೆ ಅಲ್ಲೇ ಬರ್ತದೆ ತಿರ್ಗಾ. ಅದಕ್ಕೇನು ಗೊತ್ತು ಇಲ್ಲಿ ಯಾರೇನೇನು ಕೊಡ್ತಾರ ಅಂತ, ಕವರು ಗಿವರ್ ಎಲ್ಲ ಹಾಕ್ತೀರಾ ಸುಮ್ಮನೆ, ಅದಕ್ಕೆಲ್ಲ ಪ್ರಾಬ್ಲಮ್ಮು. ಅದ್ರ ಪಾಡಿಗೆ ಅದಕ್ಕೆ ಇಡಕ್ಕೆ ಬಿಟ್ಬಿಡ್ರಿ. ಇವಾಗ ಒಂದ್ಸರಿ ಅಲ್ಲಿ ಬನಾನ ಏನೋ ನೀವು ಹೋಗ್ತಾ ಇರ್ತೀರ, ಒಂದು ಬನಾನಾಗಿ ನಾನು ಹಾಕ್ತೀರಾ, ಅಲ್ಲಿ ಕೋತಿ ಇರ್ತದೆ ಅಂತ, ತಿರ್ಗಾ ನಾಳೆಯಿಂದ ಅದು ಅಲ್ಲೇ ಬರ್ತದೆ. ಸೊ ಅದನ್ನ ಮಾಡಬಾರ್ದು. ತಿರ್ಗಾ ಅದ್ರ ಕೆಲಸಗಳೆಲ್ಲ ಬಿಟ್ಬಿಟ್ಟು ಅದನ್ನ ಹುಡ್ಕೊಂಡೇ ಅಲ್ಲೇ ಬರ್ತದೆ ತಿರ್ಗಾ. ಇಲ್ಲಾಂದ್ರೆ ಅದು ಕೊಟ್ಟಿಲ್ಲ ಅಂದ್ರೆ ಅದ್ರ ಪಾಡ್ಗೆ ಅದು ಹುಡ್ಕೊಂಡು ಹೆಂಗೆ ತಿನ್ಬೇಕು ಅದು ತಿನ್ಕೊಂಡು ಆರಾಮಾಗಿರ್ತದೆ. ನೋಡ್ರಿ, ಇದು ಗೌರ್ಮೆಂಟ್ ಬಸ್ಸು, ತಮಿಳ್ನಾಡು ಗೌರ್ಮೆಂಟ್ ಬಸ್ಸು. ಇದು ಪೊಲೀಸ್, ಇದು ಮಾಡ್ತಾ ಇರೋದು ಪೊಲೀಸ್ ಅವರು. ಅದು ಇದು ದೇವಸ್ಥಾನ ಇನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆದ್ರೆ ಇದು ಒಳ್ಳೆ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಒಟ್ಟಾರೆ ದೇವಸ್ಥಾನ ಇದು ಒಳ್ಳೆ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಗೋಪುರ ಇದೆ ಮೇಲೆ, ನೋಡಿಸ್ತೀನಿ ಬನ್ನಿ ಒಳಗಡೆ. ಎಷ್ಟು ದೊಡ್ಡದಾಗಿದೆ ಗೋಪುರ ಗೊತ್ತಾ? ಅಲ್ಲಿ ಗಂಟ ಕಾಣಿಸುತ್ತೆ ಇದು ಗೋಪುರ, ಆ ಕಡೆ ಲಾಸ್ಟ್ ಗಂಟ. ಇವರು ತಪಸ್ಸೆಲ್ಲ ಮಾಡ್ತಾರಲ್ಲ ಅಂಥವ್ರದ್ದು, ಇವ್ರದ್ದು ಒಂದು ಮಠ ಥರ ಇದು. ಶೈನ್ ಆಗ್ತಾ ಇದ್ದೀನಿ ಹಂಗೆ. ಲಿಕ್ಕರ್ ತಂದಿದ್ದೀನಿ. ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಇದು. ನೋಡ್ರಿ, ನೋಡಿಸ್ತೀನಿ ಅಲ್ಲಿ ಗೋಪುರ ಹೆಂಗಿದೆ ನೋಡ್ರಿ. ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಾ? ಅಲ್ಲಿ ಗೋಪುರ ಅದು ಫುಲ್ಲು ಹೈಟಾಗಿ ಬರ್ತಾ ಇದೆ ಅದು ಗೋಪುರ. ಅದು ಅಲ್ಲೆಲ್ಲೋ ದೂರದಿಂದ ನೋಡಿದ್ರೆ ಕಾಣಿಸ್ತದೆ. ಇದು ನಮ್ಮ ಮುರುಘಾಸ್ವಾಮಿ ಇದು. ನನ್ನ ಫೇವ್ರೇಟ್ ಪಿಕಾಕ್ ಅಂದರೆ. ಸ್ವಾಮಿ ಮುರುಘಾಸ್ವಾಮಿ ಹೆಂಗ್ ಕಾಣಿಸೋ ಗೊತ್ತಿಲ್ಲ, ಬ್ಯಾಕ್ ಕ್ಯಾಮ್ರಾಯಿಂದ ಹಿಡ್ದಿಲ್ಲ, ಫ್ರಂಟ್ ಕ್ಯಾಮ್ರಾ ಲಾಕ್ ಹಾಕ್ಬಿಟ್ಟಿದ್ದಾರೆ ಅದು ಒಳಗಡೆ. ಗಣೇಶ ಗೊತ್ತಲ್ಲ, ಇಬ್ರು ಅಣ್ಣ ತಮ್ಮಂದಿರು, ಮುರುಘಾ ಮತ್ತೆ ಗಣೇಶ ಅಣ್ಣ ತಮ್ಮಂದಿರು. ನಾವು ಫಸ್ಟ್ ಇಲ್ಲಿ ಬರ್ಬೇಕಾಗಿತ್ತು, ಅಲ್ಲಿ ಹೋಗ್ಬಿಟ್ಟೆ, ಗೊತ್ತಾಗಿಲ್ಲ ನಮ್ಗೆ. ಓಂ ವಿಘ್ನ ವಿನಾಯಕಾಯ ನಮಃ, ಓಂ ನಮಃ ಶಿವಾಯ. எப்படி இருக்கு இதெல்லாம் தேவஸ்தானம் எல்லாம்? బాగుంటది 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 అంతా మీరు అంతా చూడాలి అంత టెంపుల్ రైట్ రా ரொம்ப థాంక్స్ చూడాలి థాంక్స్ ಎಲ್ಲ உனக்கே சொன்ன அப்படி போணும் உனக்கே அந்த புண்ணியம் சேரணும் நீ நல்லா இரு உன் காலுக்கு
நல்லா இருக்கு. ஆனா 28 வயசுன்ற கல்யாணம் தான் உங்க பொண்ணு எப்படி? అయ్యో స్వామి రాండా చేసుకుందాము. చేసుకుంటాను இல்ல చేసిட்டு எங்களுக்கு தகவல் சொல்லி நாங்க வரோம். ఓకే ఎల్లరికూ எங்களுக்கு தகவல் சொல்லி சந்தோஷமா இருக்கு. ఓకే 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 ಎಲ್ಲರೂ ಬ್ಯಾಂಗ್ಳೂರ್ ವೈಟ್ಫೀಲ್ಡ್ ಊಡಿ ಎಲ್ಲರೂ ಗ್ರೂಪ್ ಎಲ್ಲ ಇದ್ದಲ್ಲ, ನಾನೇ ಅಡ್ಮಿನ್ ಗ್ರೂಪ್. யாரும் டிலீட் ஆனக்கே மல்லி ஆட் பண்றேன். நீ எத்தனை நாள் பொண்ணு பார்த்துக்கிறியா இல்லை இப்போதான் பார்க்க போறியா? எல்லாம் தேவடுக்கு விட்டு இப்போ வேணாம், அதெல்லாம் ದೇವ್ರ ಕಟ್ಟು ಉಂಡಾಗಿ ನೋಡ್ರಿ. ಇದೆಲ್ಲ ಇವರು ಸಿದ್ರು ಎಲ್ಲ ಹಂಗೆ ಉಣ್ಣಿಲ್ಲ. ಇದೆಲ್ಲ ಸಿದ್ರು ಅವ್ರವ್ರು ಇಲ್ಲಿ ಮಠ ಗಿಟ ಮಾಡ್ತಾ ಇರ್ತಾರಲ್ಲ. ಇವಾಗ ನೀವು ನೋಡಿದ್ರಲ್ಲ ಅಲ್ಲಿ ರೋಡಲ್ಲೆಲ್ಲ ಕುತ್ಕೊಂಡಿದ್ರಲ್ಲ ಅವ್ರು ಸಿದ್ರೆಲ್ಲ ತಪಸ್ ಮಾಡೋರು ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಜಾಗ ಅಲ್ಲಿ ಇಲ್ಲಿ ಜಾಗ ಸಿಕ್ಕಿದಾಗ ಅವ್ರ ಹತ್ರ ಗೌರ್ಮೆಂಟ್ ಕಡೆಯಿಂದ ಜಾಗ ಇಸ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ. ಅನ್ನದಾನಾಗೆ ಇದೆಲ್ಲ ಮಾಡ್ತಾರೆ. ಈ ಥರ ಅವ್ರಿಗೂ ದಾನ ಎಲ್ಲ ಬಂದವಾಗ ಅವರು ಈ ಥರ ಎಲ್ಲ ಮಾಡ್ತಾರೆ. ಇವ್ರದ್ದು ಇದು ಇಲ್ಲಿ ಎಷ್ಟೋ ವರ್ಷಗಳಿಂದ ಇರ್ತಾರಲ್ವ ತಪಸ್ ಮಾಡ್ಕೊಂಡೆಲ್ಲ, ಅಂಥವ್ರಿಗೆ ಗೌರ್ಮೆಂಟು ಇದು ಕೊಡ್ತಾರೆ, ಜಾಗ ಕೊಡ್ತಾರೆ ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲೇ ಇರೋಕ್ಕೆ. ಸೊ ಆವಾಗ ಜಾಗ ಕೊಟ್ಟವಾಗ ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನಗಳೆಲ್ಲ ಕಟ್ಕೊಂಡು ಅವಾಗ ಎಲ್ಲರೂ ಬಂದು ದಾನ ಮಾಡಿ ಎಲ್ಲ ಶಾಪ್ಸ್ ಶಾಪ್ಸು ತುಂಬ ದೇವಸ್ಥಾನಗಳಿದೆ ನೋಡ್ಬೇಕಂದ್ರೆ. ಇಲ್ಲಿ ಸಾವಿರಾರು ದೇವಸ್ಥಾನಗಳು ಮೇಲೆ ಇದೆ. ಲಿಂಗಾಗ್ಲೂ ಅಷ್ಟೇ. ಎಲ್ಲರೂ ಹೇಳ್ತಾರಲ್ಲ 8 ಲಿಂಗ ಅಂತ. 8 ಲಿಂಗ ಅಲ್ಲ, 800 ಲಿಂಗ ಅಲ್ಲ, 8,000 ಲಿಂಗ ಮೇಲೆ ಇದೆ ಇಲ್ಲಿ ಲಿಂಗಾಗ್ಲು. ಎಷ್ಟು ಲಿಂಗಾಗ್ಲಿದೆ ಗೊತ್ತಾ? 8,000 ಲಿಂಗಾಗ್ಲೈತಂತೆ ಇಲ್ಲಿ. ಅಷ್ಟು ಲಿಂಗಾಗ್ಲೈತೆ ಇಲ್ಲೇ. ಅಷ್ಟು ಲಿಂಗಾಗ್ಲಂದ್ರೆ ಒಳಗಡೆ ಇಲ್ಲಿ ಎಷ್ಟು ಲಿಂಗಾಗ್ಲಿದೆ ಗೊತ್ತಾ? ಬೆಟ್ಟ ಸುತ್ತ ಒಳಗಡೆ ಮೇಲೆ ತುಂಬ ಲಿಂಗಾಗ್ಲಿದೆ ಇಲ್ಲಿ. ಅದನ್ನೆಲ್ಲ ಒಂದು ಇದಿದೆ ನೋಡ್ರಿ, ಅದು ಬುಕ್ಕೆಲ್ಲ ಇದೆ, ಓದ್ ನೋಡ್ರಿ. ಅದರಲ್ಲಿ 8,000 ಲಿಂಗಾಗ್ಲು ಮೇಲೆ ಇದೆ ಇಲ್ಲಿ. ಮತ್ತು ಇಲ್ಲಿ ಯಾವಾಗಲಾದರೂ ಬರ್ರಿ, ಸಾಯಂಕಾಲ ಗಂಟ ಅನ್ನದಾನ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಸಮಯ ಪ್ರಸಾದ ಕೊಂಚ ಸಾಪಿಡುಂಗ ಸಮಯ ಇದು எவ்வளோ நேரம் கண்டா பிரசாதம் இங்கே கொடுத்தா இருக்கிறாங்க? ఎంతసేపు గంట ఇక్కడ ప్రసాదం ఇస్తూ ఉంటారు? మార్నింగ్ 5:30 to ನೈಟ್ 10 PM ಗಂಟ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಎಲ್ಲಾದ್ರೂ ಬಂದವಾಗ ನೋಡ್ಕೊಳ್ರಿ, ಇದು ಪ್ಲೇಸು. ಇಲ್ಲಿ ಬಂದವಾಗ ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ರಿ, ಮಿಸ್ ಮಾಡಬೇಡ್ರಿ. ನೋಡ್ರಿ ಇಲ್ಲಿ ಬೋರ್ಡ್ ಇದೆ. ಎಲ್ಲರೂ ಇಲ್ಲಿ ಬಂದವಾಗ ಕರೆಕ್ಟಾಗಿ ಈ ಪ್ಲೇಸಿಗೆ ಬಂದವಾಗ ನೋಡ್ರಿ, ಇಲ್ಲಿ ಸುತ್ತಮುತ್ತ ಇಲ್ಲಿ ಬಂದವಾಗ ಯಾವಾಗಲೂ ಇಲ್ಲಿ ಪ್ರಸಾದ ಸಿಕ್ಕುತ್ತೆ. ನೀವು ಅರ್ಧ ಕಂಪ್ಲೀಟ್ ಮಾಡ್ಕೊಂಡು ಬಂದಾಗ ಆದ್ಮೇಲೆ ಒಂದು 7-8 ಕಿಲೋಮೀಟರ್ ನಿಯರಲ್ಲಿ ಬಂದವಾಗ, ನೀವು ಟೆಂಪಲಿಂದ 7-8 ಕಿಲೋಮೀಟರ್ ಬಂದವಾಗ ಇಲ್ಲಿ ಕರೆಕ್ಟಾಗಿ ಸಿಕ್ಕುತ್ತೆ. 7-8 ಕಿಲೋಮೀಟರ್ ಅದೇ ಸೆಂಟರ್. ಅಲ್ಲಿ 7 ಕಿಲೋಮೀಟ್ರು ಸ್ವಲ್ಪ ಮುಂದೆ ಬಂದರೆ 7-8 ಕಿಲೋಮೀಟರ್ ಸೆಂಟ್ರಲ್ಲಿ ನಿಮಗೆ ಪ್ರಸಾದ ಇರುತ್ತೆ. ಯಾವಾಗ ಬಂದವಾಗ ಪ್ರಸಾದ ಇಲ್ಲಿ ತಿಂದ್ಬಿಟ್ಟು ಹೋಗ್ಬೋದು. ಸರಿ, ಓಕೆ ಸ್ವಾಮಿ, ಓಂ ನಮಃ ಶಿವಾಯ. ನೋಡ್ರಿ ಎಲ್ಲರೂ ತಿಂತಾ ಇದ್ದಾರೆ ಪ್ರಸಾದ. ಚೆನ್ನಾಗಿರುತ್ತೆ ಪ್ರಸಾದ. ನಾನು ತಿಂದಿರೋ ಹೇಳ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಪ್ರಸಾದ ಅಂದರೆ. ಎಲ್ಲ ಕಡೆ ಚೆನ್ನಾಗೇ ಇರುತ್ತೆ, ಏನೂ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಪ್ರಸಾದ. ಕೇಳಿ ಸ್ವಾಮಿ, ವಾಂಕೋ 30 ಸಾಕ್ಷಿಸ್ಕೊಂತವ್ರೆ. ಪೆರ್ಸು ಪೋಟ್ನಕ್ಕೆ ನೀ ನಡ್ಕಕ್ಕಾಗಿರ್ದಿಲ್ಲ, ಎಲ್ಲ ಗಲೀಜಾನಕ್ಕೆ ವಿಸಾಡಿಲ್ಲ. ಏ ಸ್ವಾಮಿ, ಇಬ್ಬಡೇ ವರದ ಸಾಕ್ಸು, ಇಬ್ರು ವರ್ದದು ಪೋಡುಂಗೋ. ಏನು ಮಾಡೋದು ಇವರೆಲ್ಲ ಅಲ್ಬ್ರಲ್ಲ, ಏನು ಗೊತ್ತಾಗಲ್ಲ. ಸ್ವಲ್ಪ ಟೀಚ್ ಮಾಡ್ಬೇಕಷ್ಟೇ ಎಲ್ಲ. ಸ್ವಾಮಿ ಎಲ್ಲ ಅದೇ ಕೆಡ್ಕರ್ದು ಪೋಡುಂಗೋ. வாங்க இதுக்கெல்லாம் பார்க்க கூடாது. இது வந்து சூப்பு போறது. கஸ்டமர் மாத்தாಡ್ತಾರೆ கஸ்டமர் ಹತ್ರ ಅಂತ ಇಲ್ಲ. போட்டுமா போட்டு வந்துருமா. நீங்க வாங்க. நான் பெருசா பார்த்து வாங்கிட்டேன். சின்னதா வாங்கினேன், என்னால டைட்டா போட முடியாது.
பெருசு எங்கும் கெடுக்கிறது இல்லை. அதை வழியில் கெடுத்தா பார்க்கலாம், எனக்கு தேவையில்லவா. ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಇಲ್ಲಿ ನೇಚರು. எதை எடுத்தாலும் 100 ரூபா தான்மா. எதுவும் இல்லை, உள்ளே இருக்க பெருசு எதை எடுத்தாலும் 100 ரூபா. எதுவுமே எல்லாம் 100 ரூபா. ಶಾಪಿಂಗ್ ಮಾಡ್ತಾವ್ರೆ ಸಾಕ್ಸ್ಗಳು. ನಾನು ಹಾಕೊಂಬಿಟ್ಟಿದ್ದೀನಿ ಸಾಕ್ಸು, ನಾನು ಕ್ಲೆವರ್. ಅವಾಗ ಇಲ್ಲಿ ಹೆಂಗೆ ಏನೇನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಅದಕ್ಕೆ ನಿಮಗೆ ನೋಡಿಸ್ತಾ ಇರೋದು ನಾನು. ನೀವು ಬಂದಾಗ ಅಟ್ಮೇಲೆ ನಾವು ಫಸ್ಟ್ ಬಂದವಾಗ ಹೆಂಗೆ ಏನು ಅಂತ ಫುಲ್ ಕನ್ಫ್ಯೂಷನಲ್ಲಿದ್ರಿ. ಇವಾಗ ಹೋಯ್ತಾ ಒಂದು ತಿಂಗಳಿದ್ನಲ್ಲ ಇಲ್ಲೇ, ಸೊ ಎಲ್ಲ ಫ್ಲೂಯೆಂಟಾಗಿ ಹೋಗುತ್ತೆ, ಹಂಗೆ ಎಲ್ಲ ಗೊತ್ತಾಗುತ್ತೆ ಹೆಂಗೆ ಏನೇನು ಅಂತ. ಮತ್ತು ಟೆಂಪಲ್ಸು ಅಷ್ಟೇ. ಮತ್ತು ಎಲ್ಲದಕ್ಕಿಂತ ಮೇಯ್ನು ಅಂದರೆ ನೀವೆಲ್ಲ ಬಂದ್ಬಿಟ್ಟು ಮೇಯ್ನು ಟೆಂಪಲ್ ದೇವ್ರನ್ನ, ಅರುಣಾಚಲೇಶ್ವರ ದೇವ್ರನ್ನ ನೋಡೋಕೆ ಹೋಗ್ತೀರಾ. ಅದರಲ್ಲಿ ಆದಿ ಅರುಣಾಚಲೇಶ್ವರ ಅಂತ ಒಂದಿದೆ, ನೋಡಿಸ್ತೀನಿ ಬನ್ನಿ. ಫಸ್ಟು ಟೆಂಪಲ್ ಕಟ್ಟೋಕ್ಕಿಂತ ಮುಂಚೆ ಊರವರೆಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀವಿ, ದೇವಸ್ಥಾನ ಅದು. ಆಮೇಲೆ ರಾಜರು ಬರ್ತಾರೆ, ರಾಜರು ಬಂದಾಗ ಅಟ್ಮೇಲೆ ಆ ದೇವಸ್ಥಾನನ ಇಲ್ಲಿ ಚಿಕ್ಕದಾಯಿತು ಅಂದ್ಬಿಟ್ಟು ಆ ದೇವಸ್ಥಾನ ಎತ್ಕೊಂಡೋಗಿ ಬೆಟ್ಟದ ಮುಂದೆ ಕಟ್ತಾರೆ ದೇವಸ್ಥಾನನ. ಗೊತ್ತಿರಬೇಕು ಎಷ್ಟು ವರ್ಷ ಆಯಿತು ದೇವಸ್ಥಾನ ಕಟ್ಟಕ್ಕಂತೆಲ್ಲ ತಿಳ್ಕೊಳ್ರಿ ಅದ್ರ ಬಗ್ಗೆ ಎಲ್ಲ. ಫಸ್ಟು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ದೇವಸ್ಥಾನ ಅದು ಏನೇನು, ಹೆಂಗೆ, ಏನು ಕಲ್ಚರಿಂದ ಬಂತು, ಎಷ್ಟು ವರ್ಷ ತಗೊಂಡ್ರು ಕಟ್ಟೋಕ್ಕೆ, ಯಾವ ರಾಜರದ್ದು ಕೊಡುಗೆ ಇದೆ ಅದರಲ್ಲಿ ಅಂತೆಲ್ಲ ನೋಡಿಕೊಂಡು ಕಲ್ಕೊಳ್ರಿ. ಅದನ್ನೆಲ್ಲ ತಿಳ್ಕೊಬೇಕಾಗಿರೋದು ಅದನ್ನೆಲ್ಲ. ದೇವಸ್ಥಾನ ಇವತ್ತು ನಾವು ನೋಡೋಂಗೆ ಇವಾಗಲೂ ಹಂಗಿದೆ ಅಂದರೆ ದೇವಸ್ಥಾನ ನೋಡೋಕ್ಕೆ ಅವ್ರದ್ದೆಲ್ಲ ಕೊಡುಗೆ ಅದೆಲ್ಲ ರಾಜರದು, ಮತ್ತು ಎಲ್ಲ ಇಲ್ಲಿರೋ ಜನದು, ಎಷ್ಟೋ ಪೊಲಿಟಿಷಿಯನ್ಸು ಎಲ್ಲರದು ಇರುತ್ತೆ. ಸೊ ಅದನ್ನು ಅಳಿಸ್ದಿರ ಇನ್ನೂ ಉಳಿಸಿದಾರೆ ನಮಗೋಸ್ಕರ ನೋಡೋಕ್ಕೆ, ನಮಗೆ ಸಿಗ್ತಾ ಇದೆ ಅಂದರೆ ಅದೆಲ್ಲ ನಮ್ಮ ಪುಣ್ಯ. ಸೊ ಅದರಲ್ಲೂ ಅವರೆಲ್ಲ ಮಾಡಿರೋ ಕರ್ತವ್ಯ ಆಗಲ್ಲ, ಅವೆಲ್ಲ ನೆನೆಸ್ಕೊಬೇಕು ಅದೆಲ್ಲ.